ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ನಾನು ಜ್ವರಗಳ ಬಗ್ಗೆನೇ ಮಾತಾಡ್ತಾ ಬಂದೆ, ಎಪಿಸೋಡ್ಸ್ ಮಾಡ್ತಾ ಬಂದಿದ್ದೀನಿ. ಕಾರಣ ಎಲ್ಲ ಕಡೆ ಕೊರೋನಾ ವೈರಸ್ HN.1 ಅಂತ ವೈರಸ್ ಹೆಸರು, HN.1 ಅಂತ ವೈರಸ್ಸು ಸ್ಪ್ರೆಡ್ ಆಗ್ತಿದೆ ಅಂಥೇಳಿ ಕರ್ನಾಟಕ ಸರ್ಕಾರ ಮತ್ತು ಎಲ್ಲ ಕಡೆಯೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಾ ಇದ್ದಾರೆ. ಈ ಜ್ವರಗಳಲ್ಲಿ ಎಷ್ಟು ವೆರೈಟಿ ಜ್ವರ ಇದೆ ಅನ್ನೋದನ್ನು ನಾನು ತಿಳಿಸ್ತಾ ಬರ್ತಾ ಇದ್ದೀನಿ. ಕೆಲವರು ಭಯ ಪಟ್ಕೊಂಡು ಕರೋನಾದಿಂದ ಸತ್ತೋದ ಅಂತ. ಕರೋನಾದಿಂದ ಅಲ್ಲ, ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫಗಳಿಂದ ತುಂಬಿದಂಥ ಜ್ವರಗಳು ಕರೋನಾ ವೈರಸ್ಗಿಂತಲೂ ಸ್ಟ್ರಾಂಗ್ ಇದೆ ಅಂತ ನನ್ನ ಅಭಿಪ್ರಾಯ. ವಾತ ಅಂದರೆ ಇಲ್ಲಿ ಈ ಹೊಟ್ಟೆ ಭಾಗದಲ್ಲಿ ಉತ್ಪತ್ತಿ ಆಗುವಂಥ ದೋಷ, ವಾತ ದೋಷ ಅಂದರೆ ಜಾಯಿಂಟ್ಸ್ ಪೇನು, ನರ, ಮೂಳೆ, ಮಾಂಸಖಂಡಗಳಲ್ಲಿ ನೋವನ್ನು ತುಂಬುವಂಥದ್ದು ಈ ವಾತ. ಇಲ್ಲಿ ಪಿತ್ತ, ತೇಗು, ತಲೆ ಸುತ್ತು, ತಲೆನೋವು ಎಲ್ಲ ಬರುವಂಥ. ಕಫ ಬ್ರೈನಿಗೆ ಸಂಬಂಧಪಟ್ಟಂಥ. ಸೊ ವಾತ ಇಲ್ಲಿ ಉತ್ಪತ್ತಿ ಆದರೆ ಪಿತ್ತ ಇಲ್ಲಿ ಉತ್ಪತ್ತಿ ಆಗುತ್ತೆ, ಕಫ ಇಲ್ಲಿ ಉತ್ಪತ್ತಿ ಆಗುತ್ತೆ. ಈ ಮೂರು ದೋಷಗಳು ಬರೋಕ್ಕೆ ಕಾರಣ ತ್ರಿಗುಣಗಳಲ್ಲಿ ದೋಷ. ತ್ರಿಗುಣ ಅನ್ನೋ ಸತ್ವ, ತಮೋ, ರಜಗುಣಗಳು. ಸತ್ವಗುಣ, ತಮೋಗುಣ, ರಜಗುಣಗಳು. ಈ ಮೂರು ಗುಣಗಳ ದ್ವೇಷ, ಅಸೂಯೆ ಇವೆಲ್ಲ ಏರುಪೇರು ಆದಾಗ ದೋಷ ಬರುತ್ತೆ ವಾತ ಪಿತ್ತ ಕಫದಲ್ಲಿ ಅಂತ ಹೇಳಿದ್ರು ಆಯುರ್ವೇದ ಶಾಸ್ತ್ರ. ನಾನು ಮಂಗಳೂರಿಗೆ ಒಂದು ಸಲ ಹೋಗಿದ್ದಾಗ ಅಲ್ಲೊಬ್ಬರು ನನ್ನನ್ನು ಭೇಟಿ ಮಾಡಿದ್ರು. ಅವರು ಒಂದು ಪೇಷೆಂಟ್ನ ಕರ್ಕೊಂಡು ಬಂದಿದ್ರು. ನಂತರ ಅವ್ರಿಗೆ ಯಾವ ರೀತಿ ಇತ್ತಂದರೆ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು ಹುಡುಗ, ಒಳ್ಳೆ ಸ್ಪೋರ್ಟ್ಸ್, ಚೆನ್ನಾಗಿ ಬಾಸ್ಕೆಟ್ಬಾಲು, ವಾಲಿಬಾಲೆಲ್ಲ ಆಡಿ ಕಾಲೇಜ್ ಲೆವೆಲೆಲ್ಲ ಪ್ರೈಸ್ ತೊಗೊಂಡು ಚೆನ್ನಾಗಿದ್ದವನು. ಇದಕ್ಕಿದ್ದಾಗ ಜ್ವರ ಬಂದು 15 ದಿನ ಆಯಿತು ಅಂತ ಹೇಳಿದರು. 15 ದಿನ ಆಯಿತು, ಎಲ್ಲ ಥರ ಟ್ರೀಟ್ಮೆಂಟ್ ಕೊಟ್ವಿ, ವಾಸಿ ಆಗ್ತಿಲ್ಲ. ಯಾರೋ ಮಾಟ ಮಂತ್ರ ಮಾಡಿರಬೇಕು, ಅದಕ್ಕೆ ನಾವು ನಿಮ್ಮ ಹತ್ರ ಕೇಳಕ್ಕೆ ಬಂದಿದ್ದೀವಿ ಅಂತ ಹೇಳಿ ಮಂಗಳೂರಿನಲ್ಲಿ ನಾನು ಹೋದಾಗ ಒಂದು ಸಲ ಭೇಟಿ ಮಾಡಿದೆ. ನಾನು ಅವನ್ನೆಲ್ಲ ಇಂಟ್ರ್ಯೂ ಮಾಡಿದೆ, ಏನು, ಹೇಗೆ, ಯಾವಾಗ ಬಂತು, ಏನೇನು ಆಗ್ತಿದೆ ಅಂತೆಲ್ಲ ಕೇಳಿದಾಗ ನನಗನ್ನಿಸ್ತು, ಈ ಹುಡುಗ ಅಬ್ಬಬ್ಬಾ ಇನ್ನೊಂದು ವಾರ ಬದುಕ್ಬೋದೇನೋ ಅಂತ ಅನ್ನಿಸ್ತು ನನಗೆ. ಇನ್ನೊಂದು ವಾರ ಬದುಕ್ಬೋದಷ್ಟೇ, ಆಮೇಲೆ ಕಷ್ಟ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡೆ. ಅವ್ರಿಗೊಂದು ಮಾತು ಹೇಳಿದೆ, ಒಂದು ವಾರ ಇವನ್ನ ಚೆನ್ನಾಗಿ ಟ್ರೀಟ್ ಮಾಡಿ ನೋಡ್ಕೊಂಡ್ಬಿಡ್ತು ಅಂದರೆ ಓಕೆ, ಇಲ್ಲ ಭಾಳ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಅಂದೆ. ಸತ್ತೋಗ್ತೇನೆ ಅಂತ ಹೇಳಲಿಲ್ಲ ನಾನು. ಅವರು ಒಂದು ವಾರ ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ, ಈಗ ಹೆಂಗೆ ನೋಡ್ಕೋತಿದ್ದು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಇನ್ನೊಂದು ಹೆಚ್ಚಿಗೆ ಒಂದು ವಾರ ನೋಡ್ಕೋಬೇಕು. ಅಂದರೆ ಮಲಗಿದ ಜಾಗದಲ್ಲೇ ತಿಂಡಿ ಕೊಡೋದು, ಊಟ ಕೊಡೋದು, ನೀರು ಕೊಡೋದು, ಹಿಡ್ಕೊಂಡು ಕರ್ಕೊಂಡು ಹೋಗಿ ಟಾಯ್ಲೆಟಿಗೆ ಕೂರಿಸೋದು, ಸ್ನಾನ ಮಾಡಿ, ಇದಕ್ಕಿಂತ ಇನ್ನೂ ಹೆಚ್ಚು ಕೇರ್ ತೊಗೊಂಡ್ರೆ ಸರಿ ಹೋಗ್ಬೋದು ಅನ್ನೋ ಅರ್ಥದಲ್ಲಿ ಅವ್ರು ತಿಳ್ಕೊಂಡ್ರು. ಆದರೆ ನನಗನ್ನಿಸ್ತು, ಅದು ನೋಡಿದ ಮೇಲೆ ಇವನಿಗೆ ಟ್ರೀಟ್ ಮಾಡೋದು ವೇಸ್ಟು ಅಂತ ಅನ್ನಿಸ್ಬಿಡ್ತು. ಅವನಿಗೆ ಟ್ರೀಟ್ ಮಾಡೋದು ವೇಸ್ಟು, ಯಾವ ಮೆಡಿಷನು ಕೂಡ ಹೋಗೋದಿಲ್ಲ. ಅಲೋಪತಿ, ಹೋಮಿಯೋಪತಿ, ಯುನಾನಿ, ಮನೆಮದ್ದು, ನಾಟಿ ಮದ್ದು ಎಲ್ಲ ಔಷಧಿ ಕೊಟ್ಟರು ಕೂಡ ಅವನಿಗೆ ಅದು ಕಾಯಿಲೆ ಶಾಂತಿ ಆಗ್ತಿಲ್ಲ, ಗುಣ ಆಗ್ತಿಲ್ಲ, ಕಮ್ಮಿ ಆಗ್ತಿಲ್ಲ, ದಿನೇ ದಿನೇ ವಿಕೋಪಕ್ಕೆ ಹೋಗ್ತಿದೆ. ವಿಕೋಪ ಅಂತಂತಂದರೆ ಡಾಕ್ಟ್ರಿಗೆ ಡಯಾಗ್ನೋಸ್ ಮಾಡೋಕ್ಕಾಗ್ತಿದೆ ಹೇಗೆ ಬರ್ತಿದೆ ಅಂತೇಳಿ. ಇದು ರೂಟ್ ಕಾಸ್ ಏನು ಅಂತಲೇ ಗೊತ್ತಾಗ್ತಿಲ್ಲ ಅವ್ರಿಗೆ. ಯಾವ್ಯಾವ ಟ್ಯಾಬ್ಲೆಟ್ ಇದು ಎಲ್ಲ ಕೊಟ್ಟು ನೋಡಿ, 3 days ಇದು ತೊಗೊಳ್ಳಿ, ಇಂಜೆಕ್ಷನ್ ಹಾಕ್ಸಲಿ, ಎಲ್ಲ ಥರ ಇಂಜೆಕ್ಷನು, ಎಲ್ಲ ಥರ ಟ್ಯಾಬ್ಲೆಟ್ ಕೊಟ್ಟು ಅವ್ನು ತುಂಬ ಚೆನ್ನಾಗಿದ್ದ ಸ್ಪೋರ್ಟ್ಸ್ ಮ್ಯಾನು ಸಣ್ಣಕ್ಕೆ ಆಗ್ಬಿಟ್ಟಿದ್ದಾನೆ. ಒಳ್ಳೆ ಹೈಟು ವೆಯ್ಟ್ ಇದ್ದಂಥ ಹುಡುಗ. ಅವ್ನು ತೋರಿಸಿದ್ರು ಜ್ವರ ಬರೋಕ್ಕೆ ಮುಂಚೆ ಎಷ್ಟು ಚೆನ್ನಾಗಿದ್ದ ಅಂಥೇಳಿ, ಹೆಂಗೆ ಆರಾಮಾಗಿದ್ದ ಅಂಥೇಳಿ. ಡಿಗ್ರಿ ಆಗಿರೋ ಸ್ಟೂಡೆಂಟು, BA BCom ಮಾಡ್ಕೊಂಡಿರುತ್ತೆ ಸ್ಟೂಡೆಂಟ್. ಅವನು ಆಲ್ರೆಡಿ ಉದ್ದ ಇದ್ದಾನೆ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ಬಾಡಿ. ಅಂಥವನಿಗೆ ಕಾಯಿಲೆ ಬಂದುಬಿಟ್ಟಿದೆ. ನಾನು ಏನು ಈ ಥರ ಕಾಯಿಲೆ ಬಂದಿದೆ, ಒಳ್ಳೊಳ್ಳೆ ಮಣಿಪಾಲ್ಗೆ ಹೋಗಿದ್ರಂತೆ, ಅಲ್ಲೂ ಏನೂ ಆಗಲಿಲ್ಲ. ಮಂಗಳೂರಿನೆಲ್ಲ ಫಸ್ಟ್ ಮಂಗಳೂರಲ್ಲಿ ತೋರಿಸೋದಂತೆ, ಅಲ್ಲಿ ಇಲ್ಲ. ಅವ್ನು ಯಾರೊಬ್ಬರು ಪುತ್ತೂರು ಹತ್ರ ಯಾರೊಬ್ಬರು ಮನೆ ಮದ್ದು ಮಾಡ್ತಾರೆ, ಅಲ್ಲಿ ತೋರಿಸಿದ್ರು, ಅಲ್ಲೂ ವಾಸಿ ಆಗಿಲ್ಲ. ಮತ್ತು ಏನೇನೋ ಹೇಳ್ತಾರೆ ಪಾಪ, ಎಲ್ಲ ಮಾಡಿದ್ದಾರೆ. ಕೊನೆಗೆ ಇದು ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ವಾಸಿ ಆಗ್ತಿಲ್ಲ ಅಂತ ಯಾರೋ ಒಬ್ಬರು ದೇವಸ್ಥಾನದಲ್ಲಿ ಪೂಜಾರಿ ಹೇಳಿದ್ರಂತೆ.
ಅದಕ್ಕೆ ಏನಾದ್ರು ಒಂದು ನೀವು ಪರಿಹಾರ ತಿಳಿಸ್ಬೇಕು ಅಂಥೇಳಿ ಕರ್ಕೊಂಡು ಬಂದರು. ನನಗನ್ನಿಸ್ತು ಈಗ ಪರಿಹಾರ ಮಾಡಲಿಕ್ಕೆ ಮಿತಿ ಮೀರೋಗಿದೆ ಟೈಮು. ಏಕೆಂತಂದರೆ ಅದು ಬಾಡಿ ಒಳಗೆ ಒಂದು ಆ ಕಾಯಿಲೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಇರಲಿ ಪಾಪ ಅದು ಹುಡ್ಕೊಂಡು ಬಂದಿದ್ದಾರೆ, ಏನೋ ಕೇಳ್ತಿದ್ದಾರೆ. ಏನಕ್ಕೆ ಈ ಕಾಯಿಲೆ ಬಂದಿದೆ ಅಂತ ಅವ್ರಿಗೂ ಗೊತ್ತಾಗಿಲ್ಲ. ದಿನಕ್ಕೊಂದೊಂದು ಮೆಡಿಕಲ್ ರಿಪೋರ್ಟ್ ದಿನಕ್ಕೊಂದೊಂದು ಇದೆ. ಪ್ಲೇಟೆಂಟ್ಸ್ ಕೌಂಟ್ ಕಮ್ಮಿ ಆಗ್ತಿದೆ, ಹೇಮೋಗ್ಲೋಬಿನ್ ಕಮ್ಮಿ ಇದೆ. 3 ದಿನ ಔಷಧಿ ತೊಗೋತಾನೆ ಜಾಸ್ತಿ ಆಯಿತು. ಮತ್ತು ಬಿಟ್ಟರೆ ಇನ್ನು ಬೇರೆ ಔಷಧಿ ಚೇಂಜ್ ಮಾಡ್ತಾರೆ, ಜ್ವರ ಹೋಗಿಲ್ಲ ಅಂತ ಇನ್ನು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ ಬ್ಲಡ್ ಇನ್ನೊಂದು ರಿಪೋರ್ಟ್ ಬರ್ತಿದೆ. ಹೊಟ್ಟೆ ಒಳಗೆ ಹೋಗ್ತಾರೆ, ಔಷಧಿಯಿಂದ ಬ್ಲಡ್ಡಲ್ಲಿ ಏರುಪೇರು ಆಗ್ತಿದೆ. ಹುಡುಗನಿಗೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆದರೂ ಕೂಡ ಎಲ್ಲ ಔಷಧಿ ಕೊಟ್ಟು ಅವನಿಗೆ ಒಂಥರ ಜುಗುಪ್ಸ ಬಂದುಬಿಟ್ಟಿದೆ. ನಾನು ಏನು ಮಾಡಿದೆ, ಯಾಕೆ ಹಿಂಗಾಯಿತು? ಅವನು ಹೇಳ್ತಾನೆ, ಹುಡುಗ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಪಾಪ 23-24 ವರ್ಷದ ಹುಡುಗ, ಅವನು ಇನ್ನೂ ಏನು ಮಾಡಿಲ್ಲ. ದೊರಡೆ ಮಾಡಿಲ್ಲ, ಕೊಲೆ ಮಾಡಿಲ್ಲ, ರೇಪ್ ಮಾಡಿಲ್ಲ, ಮೋಸ ಮಾಡಿಲ್ಲ. ಅವನಾಯಿತು ಓದ್ಕೊಂಡು ಬೆಳೆದ, ಸ್ಪೋರ್ಟ್ಸ್ ಇದ್ದು ಚೆನ್ನಾಗಿದ್ದ. ಅವನು ಯಾವುದೋ SBIನಲ್ಲೋ ಅಥವಾ ಇನ್ಯಾವುದೋ ಒಂದು ಬ್ಯಾಂಕಲ್ಲಿ ಅವನಿಗೆ ಕೆಲಸ ಸಿಗೋ ಚಾನ್ಸಸ್ ಇದೆ. ಯಾಕಂದರೆ ಅವ್ರ ತಂದೆ ತಾಯಿ ಮತ್ತು ಅವ್ರ ಕಡೆ ಎಲ್ಲ ಬ್ಯಾಂಕಲ್ಲೇ ಕೆಲಸ ಮಾಡಿರೋದು. ಮಂಗಳೂರಿನವರು ಅವರೆಲ್ಲ ಸಿಕ್ಕಾಪಟ್ಟೆ ಬ್ಯಾಂಕಲ್ಲೇ ವರ್ಕ್ ಮಾಡಿ ಬಂದಿರೋರು. ಇವನಿಗೂ ಬ್ಯಾಂಕಲ್ಲಿ ಕೆಲಸ ರೆಡಿ ಇದೆ, ಮಾಡಲಿಕ್ಕೆ ರೆಡಿ ಇದ್ದರು. ಒಪ್ಕೊಂಡಿದ್ದಾರೆ ಕೊಡಲಿಕ್ಕೆ. ನೀನು ಜಾಯ್ನ್ ಆಗಬೇಕು. ಜಾಯ್ನ್ ಆಗೋಕ್ಕೆ ಮುಂಚೆ ರೋಗ ಏನು ರೋಗ ಅಂತ ಅಂದರೆ ಅವ್ರಿಗೆ ಜ್ವರ ಅಂತ ಹೇಳ್ತಾರೆ. ಈಗ ಏನು ಪರಿಹಾರ ಮಾಡಬೇಕು? ಪರಿಹಾರ ಮಾಡೋಕ್ಕೆ ಮುಂಚೆ ಏನು ಕಾಯಿಲೆ ಅಂತ ಪತ್ತೆ ಹಚ್ಚಬೇಕು ನಾವು ಇದಕ್ಕೆ. ಈಗ ಹೊಟ್ಟೆ ನೋವು ಬಂದರೆ ತಲೆನೋವು ಮಾತ್ರ ಕೊಡೋಂಗಿಲ್ಲ ನಾನು. ತಲೆನೋವಿಗೆ ತಲೆನೋವು ಮಾತ್ರ ಕೊಡಬೇಕು. ತಲೆನೋವಿಗೆ ಹೊಟ್ಟೆ ನೋವು ಮಾತ್ರ ಕೊಟ್ಬಿಟ್ಟು ಹೊಟ್ಟೆಗೆ ತಲೆನೋವು ಮಾತ್ರ ಕೊಟ್ಟರೆ ಸೈಡ್ ಎಫೆಕ್ಟ್ ಆಗುತ್ತೆ, ವಾಸನೆ ಆಗಲ್ಲ. ಆ ಶರೀರದಲ್ಲಿ ವಾತಾಪಿತ್ತ ಕಫನ ಉಲ್ಟಾ ಮಾಡಿಬಿಡ್ತದು. ಯಾವಾಗ ಅದು ವಾತಾಪಿತ್ತ ಕಫದಲ್ಲಿ ಉಲ್ಟಾ ಆಯಿತು, ಮನುಷ್ಯನ ಗುಣ ನಡವಳಿಕೆಗಳೇ ಬೇರೆ ಆಗಿಬಿಡ್ತದೆ. ಕನವರಿಕೆ, ನಿದ್ದೆಲ್ ಮಾತು, ಏನೇನೋ ಮಾತಾಡೋದು, ವಿಚಿತ್ರವಾಗಿ ವ್ಯಾಮೋಹಗಳು, ಭ್ರಮೆ, ಇವೆಲ್ಲ ಶುರುವಾಗಿಬಿಡ್ತದೆ. ಆದ್ದರಿಂದ ಜ್ವರ ಬಂದಾಗ ನಾವು ಭಾಳ ಕೇರ್ಫುಲ್ಲಾಗಿರಬೇಕು. ಸುಮ್ಮನೆ ಜ್ವರ ಬಂತ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಕೊಂಡ್ರಾಯ್ತು, ಹೋಗಿ ಒಂದು ಟ್ಯಾಬ್ಲೆಟ್ ತೊಗೊಂಡ್ರಾಯ್ತು ಅಂತಲ್ಲ. ಎಲ್ಲ ಜ್ವರಕ್ಕೂ ಎಲ್ಲ ಇಂಜೆಕ್ಷನು ಎಲ್ಲ ಟ್ಯಾಬ್ಲೆಟು ವರ್ಕ್ ಆಗೋಲ್ಲ. ಇದು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿದು. ಜ್ವರ ಯಾವ ಜಾತಿ ಜ್ವರ ಫಸ್ಟು ಪತ್ತೆ ಹಚ್ಚಿ. ನಾನು ವಾತ ಪಿತ್ತ ಕಫ ಬಗ್ಗೆ ಹೇಳಿದೆ. ಪಿತ್ತ, ರಕ್ತಪಿತ್ತ, ವಾತ ಕಫ, ವಾತ ಪಿತ್ತ, ಈ ಕಾಂಬಿನೇಷನ್ ಬರೋ ಜ್ವರಗಳೆಲ್ಲ ಹೇಳಿದೆ. ಆ ಕಾಂಬಿನೇಷನ್ ಇರೋವಂಥ ಜ್ವರಗಳಿಗೇ ನೀವು ಔಷಧಿ ಕೊಡಬೇಕು. ಸುಮ್ಮನೆ ಎಲ್ಲ ಜ್ವರಕ್ಕೂ ಒಂದೇ ಔಷಧಿ ಒಂದೇ ಇಂಜೆಕ್ಷನ್ ಆದರೆ ಹೋಗಲ್ಲ, ಸತ್ತೋಗ್ಬಿಡ್ತಾರೆ. ಹಾಗಾದ್ರೆ ಈ ಹುಡುಗಿಗೆ ಬಂದಿರೋ ಯಾವ ಜಾತಿ ಜ್ವರ ಅಂತ ನಾವು ಪೂರ್ತಿ ಅವನ್ನ ಒಂದೊಂದಾಗಿ ಕೇಳಿದ್ವಿ. ತಾಯಿನ, ತಂದೆನ, ಮತ್ತು ಅವನು ಮಾತಾಡೋಕೆ ಅವನು ಶಕ್ತಿನೇ ಇಲ್ಲ ಪಾಪ. ಆ ಹುಡುಗನ ತಂದೆ ತಾಯಿ ಜೊತೆ ಕೂತ್ಕೊಂಡು ಮಾತಾಡಿದಾಗ ಗೊತ್ತಾಯ್ತು ಇದು ವಾತ ಪಿತ್ತ ಕಫ 3 ಸೇರಿ ಬರುವ ಜ್ವರಕ್ಕೆ ಸನ್ನಿಪಾತ ಜ್ವರ ಅಂತ ಕರೀತಾರೆ. ವಾತದಿಂದ, ಪಿತ್ತದಿಂದ, ಕಫದಿಂದ, ಈ 3 ದೋಷಗಳಿಂದ ಸೇರಿ ಬರೋ ಜ್ವರಕ್ಕೆ ಸನ್ನಿಪಾತ ಜ್ವರ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಭಾಷೆ, ಇನ್ನೊಂದು ಅದರ ಆಲ್ಟರ್ನೇಟರ್ ಏನಪ್ಪ ಅಂದರೆ ಮೃತ್ಯುಜ್ವರ ಅಂತ ಕರೀತಾರೆ. ಮೃತ್ಯುಜ್ವರ ಅಂಥೇಳಿ. ಈ ಮೃತ್ಯುಜ್ವರ ಅಥವಾ ಸನ್ನಿಪಾತ ಜ್ವರ ಯಾತಕ್ಕೆ ಬಂತು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಈ ರೋಗದ ಲಕ್ಷಣ ಏನು? ಹಾಗಾದರೆ ಸನ್ನಿಪಾತ ಜ್ವರ ನಾವು ಸಂಕಲ್ಪ ಮಾಡುವಾಗ ಹೇಳ್ತೀವಿ, ಮಮ ಜನ್ಮ ನಕ್ಷತ್ರೇ ಜನ್ಮ ರಾಶೌ ಜನ್ಮ ಲಗ್ನ ಸಕಲ ಪೂರ್ವ ಜನ್ಮಾಂತರ ಪ್ರಾರಬ್ಧ ರೋಗ ಸನ್ನಿಪಾತ ರೋಗ, ಸನ್ನಿಪಾತ ಜ್ವರ, ಏಕಜ್ವರ, ಆಮೇಲೆ ವಿಷಮ ಜ್ವರ ಅಂತೆಲ್ಲ ನಾವು ಹೇಳ್ತೀವಿ. ಸನ್ನಿಪಾತ ಜ್ವರ ಅಂತ ಸಂಕಲ್ಪದಲ್ಲಿ ನಾವು ಸೇರಿಸ್ತೀವಿ. ಯಾಕಂದರೆ ಹಂಗೆ ಕರ್ಮ ಮಾಡಿಬಿಟ್ಟಿರ್ತೀವಿ, ಈ ಜನ್ಮದಲ್ಲಿ ನರಳ್ತಾ ಇರ್ತೀವಿ. ಒಂದು ಸ್ಪೋರ್ಟ್ಸ್ ಮ್ಯಾನ್ ಹುಡುಗ ಸನ್ನಿಪಾತಕ್ಕೆ ಜ್ವರ ಆಗಿದ್ದಾನೆ ಅಂದರೆ ವಾತಾಪಿತ್ತ ಕಫ 3 ಸೇರಿ ಬಂದಿದೆ ಅಂದರೆ ಮೃತ್ಯು ಜ್ವರಕ್ಕೆ ತುತ್ತಾಗಿದ್ದಾನೆ. ಈಗ ಅವ್ನು ಬದುಕೋದೇ ಕಷ್ಟ. ಇನ್ನೊಂದು ವಾರದಲ್ಲಿ ಅವ್ನು ಉಳಿಸ್ಕೋಬೋದಿಲ್ಲ, ಸತ್ತೋಗ್ಬಿಡ್ತಾನೆ. ಯಾಕೆಂದರೆ ಜ್ವರ, ಸನ್ನಿಪಾತ ಜ್ವರ ಅಂದರೆ ಸತ್ತೋಗುವಂಥದ್ದು, ಮೃತ್ಯು ಬರುವಂಥದ್ದು ಜ್ವರ ಅಂತೇಳಿ ಸನ್ನಿಪಾತ ಜ್ವರ. ಲಕ್ಷಣಗಳೇನು? ಮೊದಲು ಕ್ಷಣಕ್ಕೂ ನೀರು ಕುಡಿಬೇಕು ಅಂತ ಅನಿಸುತ್ತೆ. ನೀರು ಕುಡಿದ ತಕ್ಷಣ ಅಲ್ಲೇ ಇದು ಏನು ಗಂಟ್ಲು ಒಣಗೋಗ್ಬಿಡುತ್ತೆ. ಅಂದರೆ ಆವಾಗ ಅಂತ ಇರ್ತೀವಿ ನಾವು. ಯಾಕೆ? ಗಣ್ಣುಗಳು ತೇವ ಇಲ್ಲ, ಗಂಟ್ಲು ಒದ್ದೆ ಇಲ್ಲ, ಅಲ್ಲಿ ಒಣಗೋಗ್ಬಿಟ್ಟಿದೆ. ಇನ್ನೊಂದು 2 ಚಮಚ ನೀರು ಕುಡಿಯೋದು. ಹೆಚ್ಚಿಗೆ ನೀರು ಕುಡಿಯೋಕ್ಕೂ ಆಗ್ತಿಲ್ಲ. 2-3 ಚಮಚ ನೀರು ಕುಡಿಯೋದು, ಗಂಟ್ಲನ್ನ ತೇವ ಮಾಡ್ಕೊಳ್ಳೋದು. ಗಂಟ್ಲು ಡ್ರೈ ಆಯಿತು ಅಂದರೆ ಒಂಥರ ಪ್ರಾಬ್ಲಮ್ ಶುರುವಾಗ್ಬಿಡುತ್ತೆ.
ಈ ತಲೆ ಇದು ಎಲುಬುಗಳಿದೆಯಲ್ಲ ಮೂಳೆ ಅಲ್ಲೆಲ್ಲ ನೋವು ಶುರುವಾಗುತ್ತೆ. ಯಾರೋ ಹಿಡ್ಕೊಂಡು ಜಗ್ದಂಗೆ ಆಗುತ್ತೆ, ಗುದ್ದಂಗೆ ಆಗುತ್ತೆ ತಲೆ ಮೇಲೆಲ್ಲ. ಅಂಥ ಶೂಲೆ ಬರುತ್ತೆ. ಕಫ, ಇದು ವಾತಾಪಿತ್ತ ಕಫ ಸೇರಿ ಬಂದಿರೋದು ಸನ್ನಿಪಾತ ಜ್ವರ ಅಂತ, ಮೃತ್ಯು ಜ್ವರ. ಯಾವಾಗ ತಲೆಯಲ್ಲಿರೋ ಮೂಳೆಗಳೆಲ್ಲ ಹಿಡ್ದಂಗಾಗಿ ಜಜ್ದಂಗೆ ಆಗುತ್ತೆ, ಗುದ್ದಂಗೆ ಆಗುತ್ತೆ, ದಿಮ್ಮಂತಾಗುತ್ತೆ. ತಲೆಗೆ ಪೂರ್ತಿ ಬಟ್ಟೆನೇ ಕಟ್ಕೊಂಡು ಹಿಂಗೆ ತಲೆ ಇಟ್ಕೊಂಡ್ಬಿಡ್ಬೇಕಪ್ಪ ಅಂತ ಅನಿಸುತ್ತೆ. ಯಾವಾಗ ತಲೆ ಒಳಗೆ ಗುದ್ದಂಗೆ ಆಗುತ್ತೋ, ಸೂಜಿ ಚುಸ್ತಂಗೆ ಆಗುತ್ತೋ, ಕಣ್ಣಲ್ಲಿ ನೀರೆಲ್ಲ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣೆಲ್ಲ ಕೆಂಪಗಾಗತ್ತೆ, ಕಣ್ಣೆಲ್ಲ ಉರಿ ಬರುತ್ತೆ. ಕಣ್ಣೆಲ್ಲ ಉರಿ, ಕಣ್ಣಲ್ಲಿ ನೀರು, ಕಣ್ಣೆಲ್ಲ ಕೆಂಪಗಾಯಿತು, ತಲೆಯೆಲ್ಲ ಹಿಂಗೆ ಇಟ್ಕೋಬೇಕಪ್ಪ, ಹಿಂಗೆ ಇಟ್ಕೋಬೇಕು ಅನಿಸುತ್ತೆ. ಯಾವಾಗ ತಲೆ ದಿಮ್ಮಿ ಅಂತ ಗುದ್ದಂಗೆ ಆಯಿತು, ಕಣ್ಣಲ್ಲಿ ನೀರು ಬಂತು, ಕಣ್ಣು ಕೆಂಪಾಯಿತು, ಕಣ್ಣು ಉರಿತು, ಕಣ್ಣು ಆದಕ್ಕೆ ಅದು ಕಣ್ಣಿಂದ ಸೈಡ್ ಎಫೆಕ್ಟು ಕಿವಿಗೆ ಹೋಗುತ್ತೆ. ಈ ಕಿವಿಲೆಲ್ಲ ನೋವು, ಒಳಗೆಲ್ಲ ನೋವು, ಕಿವಿ ಇಟ್ಕೋಬೇಕಪ್ಪ ಅನಿಸ್ಬಿಡ್ತದೆ. ಒಂಥರ ನಾದ ಶುರುವಾಗುತ್ತೆ. ನಾನು ಮಾತಾಡಿದ್ರೆ ನಿಮ್ಗೆ 2 ಸಲ ಕೇಳ್ದಂಗೆ ಆಗುತ್ತೆ. ಒಳಗಡೆ ಏನೋ ಯಾಕೋ ದೂರದಲ್ಲಿ ಮೈಕ್ ಹಾಕಿದಂಗೆ, ಅಲ್ಲೆಲ್ಲೋ ಮೈಕ್ ಹಾಕಿ ಆಡಾಡ್ತಿದ್ದಾರೆ ಅಂದರೆ ಕೇಳಿಸುತ್ತಲ್ಲ, ಹಂಗೆ ಕಿವಿಯೆಲ್ಲ ನೋವು ನಾದ ಶುರುವಾಗಿಬಿಡುತ್ತೆ. ಆಮೇಲೆ ಗಂಟ್ಲು ಅಲ್ಲಿ ಚಿಕ್ಕ ಒಂಥರ ಮುಳ್ಳಿನ ಗಾತ್ರದ ಗುಳ್ಳೆ ಥರ ಆಗಿಬಿಡುತ್ತೆ ಗಂಟ್ಲಲ್ಲೆಲ್ಲ. ನೋಡಿ, ಸನ್ನಿಪಾತ ಜ್ವರ ಇದು ಯಾವ ವೈರಿಗೂ ಬರಬಾರ್ದು. ಇಲ್ಲೆಲ್ಲ ಗಂಟ್ಲಲ್ಲೆಲ್ಲ ಸಣ್ಣಕ್ಕೆ ಮುಳ್ಳು ಥರ ಆಗಿ ಒಂಥರ ಗಂಟೆಗೆ ಬಂದು 2 ಧ್ವನಿ ಬರುತ್ತೆ ಮಾತಾಡಿದ್ರೆ. ನನಗೆ ಮಾತಾಡ್ತಿರ್ಬೇಕಾದ್ರೆ ಡಬಲ್ ವಾಯ್ಸ್ ಬರುತ್ತೆ, ನನಗೆ ಬೆಚ್ಚಿಬಿಡೋಂಗಾಗುತ್ತೆ. ಆ ಥರ ಡಬಲ್ ವಾಯ್ಸ್. ಯಾವಾಗ ಗಂಟ್ಲಾಯಿತು ಇಲ್ಲೆಲ್ಲ ಪ್ರೆಸ್ ಮಾಡಿಕೊಂಡ್ರೆ ಸಮಾಧಾನ, ಹಿಂಗೆ ಪ್ರೆಸ್ ಮಾಡ್ಕೋತಾ ಕಣ್ಣೆಲ್ಲ ಮಬ್ಬು, ದೃಷ್ಟಿ ಕಮ್ಮಿ ಆಗ್ತಾ ಬಂತು, ಏನೋ ಬ್ಲರ್ರಾಗಿ ಕಾಣುತ್ತೆ. ಹಿಂಗೆ ಇಟ್ಕೊಂಡು ನೋಡ್ಬೇಕು, ಈ ಥರ ನೋಡೋ ಥರ ಕಾಣುತ್ತೆ. ಮಬ್ಬು, ಎಷ್ಟೇ ಬೆಳಕಲ್ಲಿ ಕೂತಿದ್ರು, ಎಷ್ಟೇ ಬೆಳಕಿದ್ರು ಕೂಡ ನಮಗೂ ಇನ್ನೊಬ್ಬ ವ್ಯಕ್ತಿ ಮಧ್ಯೆ ಬೆಳಕಿದ್ರು ಕೂಡ ಒಂಥರ ಮಬ್ಬದಂಗೆ ಕಾಣುತ್ತೆ. ಆಗಾಗ ಜ್ಞಾನ ಹೋದಂಗೆ, ಮೂರ್ಛೆ ಹೋದಂಗೆ ಆಗುತ್ತೆ. ಸುಸ್ತಾದಾಗ ಕೂತ್ಕೊಂಡ್ಬಿಡ್ತೀವಿ. ನೀರು ಚುಂಪುಕಿಸ್ಬೇಕು ಮೇಲೆ, ಆಗ ಎಚ್ಚರ ಆಗುತ್ತೆ. ನೀರನ್ನ ತೊಗೊಂಬಂದು ಕೂಡಿಸ್ಬೇಕು, ಅವಾಗ ಎಚ್ಚರ ಆಗುತ್ತೆ. ಆಮೇಲೆ ಉಪ್ಸ ಶುರುವಾಗುತ್ತೆ. ಎಂಥರ ಅಂತ ಉಪ್ಸ ಶುರುವಾಗುತ್ತೆ. ಆಮೇಲೆ ಯಾವಾಗ ಉಪ್ಸ ಶುರುವಾಯಿತು, ಉಸಿರಾಟದಲ್ಲಿ ಏರುಪೇರು, ಆಕ್ಸಿಜನು ಕಾರ್ಬನ್ ಡೈಆಕ್ಸೈಡಲ್ಲಿ ಬಿಟ್ವೀನ್ ಮಧ್ಯದಲ್ಲಿ ಡಿಸಾರ್ಡರ್ ಆಯಿತು. ಬಿಡುವಾಗ ಕಾರ್ಬನ್ ಡೈಆಕ್ಸೈಡು, ತೊಗೊಳ್ಳುವಾಗ ಆಕ್ಸಿಜನು, ಅದ್ರ ಮಧ್ಯೆ ಗ್ಯಾಪಲ್ಲಿ ಕೆಮ್ಮು ಶುರುವಾಗ್ಬಿಡುತ್ತೆ. ನೋಡಿ, ಯಾವಾಗ ಕೆಮ್ಮು ಅಂತಂದಾಗ ಇಡೀ ಸೊಂಟ ಈ ಕಡೆ ಪಕ್ಕೆಗಳೆಲ್ಲ ಎಳ್ದಂಗೆ ಆಗುತ್ತೆ. ಕೆಮ್ಮು ತಕ್ಷಣ ಆಗುತ್ತೆ, ಎಲ್ಲ ಕೆಂಬಿ ಉಸುಲಿ ಏರುಪೇರಾಗಿ ನಾಲಿಗೆಲ್ಲ ಹೊರಗೆ ನೋಡಿದ್ರೆ ಕಪ್ಪಾಗಿರುತ್ತೆ, ಸುಟ್ಬಿಟ್ಟಿರ್ಬೇಕು ನಾಲಿಗೆ ಅನ್ಬೇಕು. ಆ ಕಪ್ಪಗಿರೋ ಸುಟ್ಟಿರೋ ನಾಲಿಗೆ ಯಾವಾಗ ಬಂತು, ನಿಧಾನಕ್ಕೆ ಮೈಯೆಲ್ಲ ನಡಗಕ್ಕೆ ಶುರುವಾಗುತ್ತೆ. ಅಲ್ಲಿಗೆ ಉಸಿರಾಟದಲ್ಲಿ ಏರುಪೇರು ಆದಾಗ ಮೈಯೆಲ್ಲ ನಡಗಕ್ಕೆ ಶುರುವಾಯಿತು. ನಿಧಾನಕ್ಕೆ ಶುರುವಾಗುತ್ತೆ ಈ ಪಾರ್ಕಿನ್ಸನ್ ಬಂದಾಗ ಅಲ್ಲಾಡಿಸ್ತಾ ನೋಡಿ, ಹಾಗೆ ಕೈಯೆಲ್ಲ ನಡವಾಡೋಕ್ಕೆ ಶುರುವಾಗುತ್ತೆ. ಆಮೇಲೆ ಈ ಕಫ ಒಂಥರ ರಕ್ತ ಥರ ಈಚೆ ಬಿಡುತ್ತೆ. ಉಗುಳು ಕೂಡ ರಕ್ತದಲ್ಲಿ ಬರುತ್ತೆ. ಕಫ ಮತ್ತು ಉಗುಳು ಎರಡೂ ಕೆಂಪು ಬಣ್ಣಕ್ಕೆ ಬರುತ್ತೆ. ಯಾವಾಗ ಕೆಂಪು ಬಣ್ಣಕ್ಕೆ ಬಂತು, ತಲೆ ಶುರು ತಿರುಗುತ್ತೆ. ತಲೆ ನೋವಿಲ್ಲ, ಈಗ ತಲೆ ಸುತ್ತು ಕೂತಿದ್ರೆ ಹಿಂಗೆ ಹಿಂಗಾಗತ್ತೆ, ಹಿಂಗೆ ಸುತ್ತರು ಆಗುತ್ತೆ, ಹಿಂಗೆ ವಾರೆ ಆದರೂ ತೆಗುತ್ತೆ, ಹಿಂಗೆ ಬಗ್ಗರು ತಲೆ ಸುತ್ತದೆ, ಮಲಗಿದ್ರು ತಲೆ ಸುತ್ತು, ನಿಂತು ತಲೆ ಸುತ್ತು, ಕಣ್ಣು ಮುಚ್ಚರು ತಲೆ ಸುತ್ತು, ಕಣ್ಣು ಬಿಟ್ಟರು ತಲೆ ಸುತ್ತು ಶುರುವಾಗಿಬಿಡ್ತದೆ. ಯಾವಾಗ ತಲೆ ಶುರುವಾಯಿತು, ನೀರಡಿಕೆ ಜಾಸ್ತಿ ಆಯಿತು, ನಿದ್ದೆ ಹೋಯಿತು, ಎದೆ ನೋವು ಬಂತು, ಸಿಕ್ಕಾಬಟ್ಟೆ ಬೆವರು ಬಂತು, ಎಲ್ಲ ಆಯಿತು. ಸಣ್ಣಕ್ಕೆ ಲೂಸ್ ಮೋಷನ್, ಒಂಥರ ನೀರಿನಂಗೆ ಲೂಸ್ ಮೋಷನ್ಗೆ ಹೋಗುತ್ತೆ. ಮತ್ತು ಒಂಥರ ಗಟ್ಟಿ ಇಟ್ಕೊಳುತ್ತೆ ಶ್ವಾಸಕೋಶ ಎಲ್ಲ ಕಫ ಸೇರ್ಕೋತಾ ಇದೆ. ಇಲ್ಲೆಲ್ಲ ಎಳ್ತಾ ಬಂತು, ಮತ್ತು ಇಲ್ಲೆಲ್ಲ ಕಪ್ಪು ಮತ್ತು ಕೆಂಪು ಥರ ಗಂಟುಗಳು ಮೈಮೇಲೆ ಬರ್ತಾಯಿದೆ. ಈಗ ಕಿವಿ, ಮೂಗು ಎಲ್ಲ ಮೂಗು ಊತ ಆಗ್ತಾಯಿದೆ, ಊದ್ಕೊಳ್ತಾ ಇದೆ ಊತ. ಆಮೇಲೆ ಎಲ್ಲ ಆಗಿ ಹೊಟ್ಟೆ ಏನಾಗುತ್ತೆ, ಬಿಗ್ಗೆಗಾಗ್ಬಿಡುತ್ತೆ, ಕುಸಿದು ಬಿದ್ದೋಗ್ಬಿಡ್ತಾರೆ. ಇಷ್ಟು ಸಿಂಪ್ಟಮ್ಸ್ ಇರುತ್ತೆ ಈ ಸನ್ನಿಪಾತ ಜ್ವರ, ಮೃತ್ಯು ಜ್ವರ ಅಂದರೆ ಸನ್ನಿಪಾತ ಜ್ವರ ಎರಡೂ ಒಂದೇ. ಸನ್ನಿಪಾತ ಅಂತಲೇ ಮೃತ್ಯು ಜ್ವರ. ಈ ಥರ ದೋಷ ಯಾರು ನಡೀತಿರ್ತಾರೋ ಅವ್ರು ಬದುಕೋದು ಕಷ್ಟ, ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಇದಕ್ಕೆ ಮೆಡಿಷನ್ನೇ ಇಲ್ಲ ವರ್ಲ್ಡಲ್ಲಿ, ಇದಕ್ಕೆ ಮೆಡಿಷನ್ನೇ ಇಲ್ಲ ಈ ಥರದಕ್ಕೆ, ನಾನು ಹೇಳಿದಂಥ ಸಿಂಪ್ಟಮ್ಸ್ಗೆ. ಅದಕ್ಕೆ ಸನ್ನಿಪಾತ ಜ್ವರ ಅಂತ ಇವತ್ತು ನಾನು ಮಾಡ್ತಾ ಇರೋದು. ಈ ಮೃತ್ಯು ಜ್ವರ ಅಥವಾ ಸನ್ನಿಪಾತ ಜ್ವರ ಏನಾದ್ರು ಬಂದುಬಿಡ್ತು ಅಂತಂದರೆ 7 ದಿನವರೆಗೂ 7 ದಿನ ಒಳಗೆ ವಾಸ ಮಾಡ್ಕೊಂಡಿಲ್ಲ ಅಂದರೆ ಭಾಳ ಕಷ್ಟ, ಕಣ್ಣೆಲ್ಲ ಮಂಜಾಗಿ ಹೋಗುತ್ತೆ. 7 ದಿನ ಆಗಲಿ, ನಾನು 9 ದಿನದೊಳಗೆ ಅದು ಕ್ಯೂರ್ ಮಾಡಲಿಲ್ಲ ಅಂದರೆ ಇನ್ನೂ ಕಷ್ಟ. 7, 9, 11ನೇ ದಿನಕ್ಕೆ ಕಾಲಿಟ್ಟರೆ ಮನುಷ್ಯ ಇರ್ತಾನೆ, 12 ದಿನಕ್ಕೆ ಬೆಳಗ್ಗೆ ಸತ್ತೋಗ್ಬಿಡ್ತಾನೆ ಈ ಸನ್ನಿಪಾತ ಜ್ವರ. ಅದಕ್ಕೆ ಸಂಕಲ್ಪ ಮಾಡುವಾಗ ಯಾವ ಜನ್ಮಕ್ಕೂ ಈ ಜ್ವರ ಬರಬಾರ್ದು ಅಂತೇಳಿ ಸಂಕಲ್ಪ ಮಾಡ್ತಾರೆ. ದೇವಸ್ಥಾನ ಹೋಮ ಮಾಡೋಕ್ಕೆ ಮುಂಚೆ, ದೇವ್ರಿಗೆ ಅರ್ಚನೆ ಮಾಡೋಕ್ಕೆ ಮುಂಚೆ. ಸನ್ನಿಪಾತ ಜ್ವರ, ಮೃತ್ಯು ಜ್ವರ.
ಅಕಸ್ಮಾತ್ ಸಣ್ಣ ಪುಟ್ಟ ಔಷಧಿ ಕೊಟ್ಟು ಇದು ಮಾಡ್ತಾರೆ. 7, 9, 11ನೇ ದಿನ ಇನ್ನೂ ಸ್ವಲ್ಪ ಔಷಧಿ ಕೊಟ್ಟು ಗ್ಲುಕೋಸ್ ಬಾಟ್ಲ್ ಹಾಕಿ ಏನೋ ಒಂದು ಮಾಡಿದ್ರೆ 14 ದಿವಸ ಇರ್ತಾನೆ. ಆಮೇಲೆ 18 ದಿವಸಕ್ಕೂ ತರ್ಬೋದು. 18 ಆದ 21 ದಿನ ಆದಮೇಲೆ ಅವ್ನು ಉಳಿಸ್ಕೊಳ್ಳೋದು ಕಷ್ಟ. ಅವ್ನು ಹಂಗೆ ಪ್ರಾಣ ಬಿಟ್ಬಿಡ್ತಾನೆ, ಗೊತ್ತೇ ಆಗಲ್ಲ ಹಂಗೆ ಪ್ರಾಣ ಹೋಯ್ತು ಅಂತೇಳಿ. ಅದರಿಂದ ಸನ್ನಿಪಾತ ಜ್ವರ 7 ದಿನ, 9 ದಿನ, 11 ದಿನ, 14 ದಿನ, 18 ದಿನ, 21 ಅಷ್ಟರೊಳಗೆ ನಾವು ಸರಿಯಾಗಿ ಟ್ರೀಟ್ ಮಾಡ್ಕೊಳ್ಳಿಲ್ಲ ಅಂದರೆ 22 ದಿನಕ್ಕೆ ಮರಣ ಬರುತ್ತೆ ಅಂತೇಳಿ ಶಾಸ್ತ್ರ ಹೇಳುತ್ತಿದ್ದು. ಸನ್ನಿಪಾತ ಜ್ವರ, ಮೃತ್ಯುಜ್ವರ. ಈ ಜ್ವರ ಭಾಳ ಕೆಟ್ಟ ಜ್ವರ, ಇದು ಯಾವ ಶತ್ರುಗೂ ಬರಬಾರ್ದು ಅಂತ ನನ್ನ ಅಭಿಪ್ರಾಯ. ಹಾಗೆ ಇದು ಮಾಡೋದು ಹೇಗೆ, ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದಂದರೆ, ಇದಕ್ಕೆ ತಕ್ಷಣ ನಾವು ಈ ಎಲ್ಲ ಹೆಬ್ಬೆಟ್ಟು ಜೋಡಿಸ್ಬೇಕು. ತೋರು ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು, ಕಿರು ಬೆರಳು, ಇದಿಷ್ಟು ಹಾಕಿನ ಮುದ್ರಾ ಅಥವಾ ಕಾಳಿಕಾ ಮುದ್ರಾ ಅಂಥೇಳಿ ಇದನ್ನು ಹಿಂಗೆ ಇಟ್ಕೊಳ್ಬೇಕು. ಹಿಂಗೆ ಅವ್ರ ಕೈಲೇ ಮಾಡಿಸ್ಬೇಕು, ಪೇಷಂಟ್ ಕೈಲೇ ಮಾಡಿಸ್ಬೇಕು. ಯಾರ ಕೆಲವರು ಅವರು ರೋಗಿ ಕೈಲೇ ಇದನ್ನು ಮಾಡಿಸ್ಬೇಕು. ಇದು ಮಾಡಿದ್ರೆ 72,000 ನಾಡಿಗಳಲ್ಲಿ ಈ ಕಡೆ 36,000, ಈ ಕಡೆ 36,000 ನರಗಳಿವೆ, ನಾಡಿಗಳು ಎರಡು ಬ್ಯಾಲೆನ್ಸ್ ಆಗುತ್ತೆ ಈಗ ಮಾಡೋದ್ರಿಂದ. ಮತ್ತು ಇದು ಹೆಂಗೆ ಬರ್ತಾಯಿದೆ ಅಂದರೆ, ಪೂರ್ವ ಜನ್ಮದಲ್ಲಿ ಊಟದಲ್ಲಿ ಮದ್ದು ಹಾಕಿದರೆ, ಊಟದಲ್ಲಿ ವಿಷ ಹಾಕಿದರೆ ಈ ರೋಗ ಈ ಜಮಕ್ಕೆ ಬರುತ್ತೆ. ಯಾವ ಏಜ್ ಆಗಲಿ ಎಂಥವನೇ ಆಗಲಿ ಬಂದುಬಿಡುತ್ತೆ, ಉಳಿಸೋದು ಕಷ್ಟ. ಸಾಯ್ಲಿ ಅಂತ ಊಟದಲ್ಲಿ ಮದ್ದು ಹಾಕಿದರೆ, ಸಾಯ್ಲಿ ಅಂತ ಊಟದಲ್ಲಿ ವಿಷ ಹಾಕಿದರೆ ಈ ಜಮ್ದಲ್ಲಿ ಅಥವಾ ಹೋದ ಜಮ್ದಲ್ಲಿ ಈ ಸನ್ನಿಪಾತ ಜ್ವರ ಬಂದೇ ಸಾಯೋದು. ಆ ಥರದವ್ರು ಅವ್ರಿಗೆ ಭಾರತ ರತ್ನ ಪದ್ಮಭೂಷಣ ಕೊಡಲ್ಲ. ಊಟದಲ್ಲಿ ಮದ್ದು ಹಾಕೋದು, ಊಟದಲ್ಲಿ ವಿಷ ಹಾಕೋ ಜನಗಳಿಗೆಲ್ಲ ಭಾರತ ರತ್ನ, ಕರ್ನಾಟಕ ರತ್ನ ಅಂತ ಕೊಡಲ್ಲ. ಅವ್ರು ಕೊಡೋದೇ ಮೃತ್ಯು ಜ್ವರ ಅಥವಾ ಈ ಸನ್ನಿಪಾತ ಜ್ವರ ಬಂದುಬಿಡುತ್ತೆ. ಅದರಿಂದ ಯಾರ್ಯಾರು ಊಟದಲ್ಲಿ ವಿಷ ಹಾಕಿದಾರೋ, ಈಗ ಯಾರು ಮದ್ದು ಹಾಕೋದಿರೋ ಅವ್ರಿಗೆ ಈ ಜ್ವರ ಕಟ್ಟಿಟ್ಟ ಬುತ್ತಿ ಮುಂದಕ್ಕಂತೂ ಗ್ಯಾರಂಟಿ. ಅದರಿಂದ ಆ ದೋಷ ಇದ್ದರೆ ಈ ಥರದ್ದು ರೋಗ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲ ಹಿಂಗೆ ಇಟ್ಕೊಂಬಿಟ್ಟು ಒಂದಕ್ಕೊಂದು ಜಾಯಿನ್ ಮಾಡಬೇಕು. ಹೀಗೆ ಸೈನಸ್ ಟು ಸೈನಸ್, ಈ ತುದಿಗೆ ಸೈನಸ್ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ. ಒಂದು ಸೈನಸ್ ಇನ್ನೊಂದು ಸೈನಸ್ ಟಚ್ ಆಗಿ ಇಟ್ಕೊಂಡು ಒಂದು ಮಂತ್ರ ಇದೆ, ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇದು ಮೃತ್ಯುಂಜಯ ಮಂತ್ರ, ಸಾಧಾರಣ ಮೃತ್ಯುಂಜಯ ಮಂತ್ರ. ಇದರಲ್ಲಿ ಅಡ್ವಾನ್ಸ್ ತೊಂದಿದೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಏತೆ ಸಹಸ್ರಮಯುತಂ ಪಾಶಾ ಮೃತ್ಯೋಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯ ಸರ್ವನವ ಯಜಾಮಹೇ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಇದು ಅಡ್ವಾನ್ಸ್ ಮೃತ್ಯುಂಜಯ. ಇದು ಎರಡೂ ಹೇಳಕ್ಕೆ ಬರಲಿಲ್ಲ ಅನ್ನೋ ಲಘು ಮಂತ್ರ ಇದೆ, ಕಾಳಿಕಾ ಮಂತ್ರ ಅಂತ. ಓಂ ಬ್ರೀಂ ಕ್ಲೀಂ ಕಾಳಿಕಾಯೈ ನಮಃ. ಓಂ ಬ್ರೀಂ ಕ್ಲೀಂ ಕಾಳಿಕಾಯೈ ನಮಃ. ಓಂ ಬ್ರೀಂ ಕ್ಲೀಂ ಕಾಳಿಕಾಯೈ ನಮಃ. ಓಂ ಬ್ರೀಂ ಕ್ಲೀಂ ಕಾಳಿಕಾಯೈ ನಮಃ ಅನ್ನೋ ಮಂತ್ರ. ಈ ಮುದ್ರೆ ಕಾಳಿಕಾ ಹಾಕಿನ ಮುದ್ರಾ, ಕಾಳಿಕಾ ಮುದ್ರಾನ ಈಗ ಇಟ್ಕೊಂಡು ಜಪ ಮಾಡಿಸ್ಬೇಕು ರೋಗಿ ಕೈನಲ್ಲಿ. ಹಾಗೆ ಇದು ಶುರು ಆಗುತ್ತೆ. ಒಂದು ನಿಂಬೆಹಣ್ಣು, 1 ಚಮಚ ಕಲ್ಲುಪ್ಪು, 3-4 ಒಣಮೆಣಸಿನ್ಕಾಯಿ, ಒಂದು 5-6 ಕರಿಮೆಣಸು, ಒಂದು ತುಂಡು ಇದ್ಲು, ಸೌದೆ ಇದ್ಲು, ಇದಿಷ್ಟು ಎಡಗೈಲಿ ಇಟ್ಕೊಂಡು ಈ ಮಂತ್ರ ಹೇಳಬೇಕು. ಓಂ ಬ್ರೈಂ ಕ್ಲೈಂ ಕಾಳಿಕಾಯೈ ನಮಃ ಅಂತ 21 ಸಲ ಹೇಳಿ ಅದನ್ನು ತೊಗೊಂಡೋಗಿ 4 ರಸ್ತೆ ಜಾಗದಲ್ಲಿ ಹಾಕಿ ಸುಟ್ಬಿಟ್ಟಾಗ ಈ ಜ್ವರ ಹೋಗುತ್ತೆ, ಮೃತ್ಯುಜ್ವರ. ಇಲ್ಲ ಈ ಮಂತ್ರ ನಾನು ಹೇಳಿದ್ದು, ಒಂದು ನಿಂಬೆಹಣ್ಣು, 1 ಚಮಚ ಕಲ್ಲುಪ್ಪು, ಒಣಮೆಣಸಿನ್ಕಾಯಿ, ಕರಿಮೆಣಸು ಕಾಳು 4-5, ಕಲ್ಲಿದ್ಲು, ಶನಿ ಇದ್ಲು, ಸೌದೆ ಇದ್ಲು ಇಟ್ಕೊಂಡು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಏತೆ ಸಹಸ್ರಮಯುತಂ ಪಾಶಾ ಮೃತ್ಯೋಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯ ಸರ್ವನವ ಯಜಾಮಹೇ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಈ ಮಂತ್ರ ಹೇಳಿ 21 ಸಲ ಇಳಿ ತೆಗಿಬೇಕು. ಇದು ಬರಲಿಲ್ಲ ಅಂದರೆ ಸಣ್ಣದು ಮೃತ್ಯುಂಜಯ ಮಂತ್ರ ಚಿಕ್ಕದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಲಘು ಮೃತ್ಯುಂಜಯ. ಈ ಮಂತ್ರದಲ್ಲಿ ಇಳಿ ತೆಗೆದು 4 ರಸ್ತೆ ಸೇರೋ ಜಾಗದಲ್ಲಿ ಹಾಕಿ ಅದಕ್ಕೆ ಸುಟ್ಟುಬಿಟ್ಟು ಭಸ್ಮ ಮಾಡಿಬಿಟ್ಟು ಬಂದ ಅಂದರೆ ಇದು ಯಾವ ಔಷಧಿಗೂ ಕ್ಯೂರ್ ಆಗ್ತಿರೋದು ಗೆದ್ದು ಬಿಡ್ತಾನೆ. ಮೃತ್ಯುಜ್ವರ
ಮೃತ್ಯುಜ್ವರ ಬಂತು ಅಂದರೆ ಮೃತ್ಯು ಗ್ಯಾರಂಟಿ ಅಂತ. ಯಾಕೆ ಬಂತು? ಪೂರ್ವಜನು ಊಟದಲ್ಲಿ ವಿಷ ಹಾಕಿದರೆ, ಊಟದಲ್ಲಿ ಮದ್ದು ಹಾಕಿದರೆ ಅಂಥವ್ರಿಗೆ ಈ ಜನ್ಮದಲ್ಲಿ ಬಂದೇ ಬರುತ್ತೆ, ಅವ್ರು ಇದರಲ್ಲೇ ಸಾಯಬೇಕು. ಅದರಿಂದ ಈ ಒಂದು ಮುದ್ರಾಮಂತ ತಂತ್ರವನ್ನು ಮಾಡಿ, ಔಷಧಿ ಏನಂದ್ರೆ ತ್ರಿಫಲ ಚೂರ್ಣ, ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಬೇಕು. ತ್ರಿಫಲ ವಾತ ಪಿತ್ತ ಕಫಕ್ಕೆ ತ್ರಿಫಲ ಅಂತ ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ತ್ರಿಫಲ ಚೂರ್ಣ, ಆ ತ್ರಿಫಲ ಚೂರ್ಣ 1 ಚಮಚಕ್ಕೆ 1 ಚಮಚ ಜೇನುತುಪ್ಪ ಹಾಕಿ ಕಲಿಸ್ಬಿಟ್ಟು ಲೇಹ್ಯ ಥರ ಆಗುತ್ತೆ, ಅದನ್ನು ತಿನ್ನಿಸ್ಬೇಕು. ಒಂದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಥವಾ ಬೆಳಗ್ಗೆ ಸಂಜೆ ಮಾಡ್ತಾ ಬಂದರೆ ಮೃತ್ಯುಜ್ವರದಿಂದ ಬಿಡುಗಡೆ ಆಗಿ ಚೇತರಿಸ್ಕೊಳ್ತಾನೆ. ಆ ಮಂಗಳೂರು ಹುಡುಗನಿಗೆ ಇದು ಮಾಡಿದ್ದಕ್ಕೆ ಅವ್ನು ಈಗ ಬದುಕಿದ್ದಾನೆ. ಅವನು ಯಾರೋ ಆ ಸ್ಪೋರ್ಟ್ಸ್ ಮ್ಯಾನ್ ಇವಾಗ ಬದುಕಿದ್ದಾನೆ. ಈಗ ಅವನಿಗಾಗಲೇ 30 ವರ್ಷ ಆಗಿರ್ಬೋದು. ಈ ಜ್ವರ ಸನ್ನಿಪಾತ ಜ್ವರ ಅಷ್ಟು ಕ್ರೂರ. ಇನ್ನೆಲ್ಲ ಜ್ವರಕ್ಕೂ ಹೆಂಗೋ ಜಪ ಮಾಡಿ ಅಥವಾ ಏನೋ ಮಾಡಿ ದಬಾಯಿಸ್ಕೋಬೋದು, ಎಸ್ಕೇಪ್ ಆಗ್ಬೋದು. ಸನ್ನಿಪಾತ ಜ್ವರ ಭಾಳ ಕ್ರೂರವಾದದ್ದು. ಇದು ಹೆಸರೇ ಮೃತ್ಯುಜ್ವರ ಅಂತೇಳಿ. 7 ದಿನ, 9 ದಿನ, 11, 12 ದಿನ ಇಷ್ಟು ವಾರಂಟಿ ಅವನಿಗೆ. 12 ದಿನಕ್ಕೆ ಸತ್ತೋಗ್ಬಿಡ್ತಾನೆ. ಅಕಸ್ಮಾತ್ ನೀವು ಏನಾದ್ರು ಮಧ್ಯೆ ಟ್ರೀಟ್ಮೆಂಟ್ ಕೊಟ್ಟು ಬದುಕಿಸಿದ್ರೆ 22 ದಿವಸ ಇರ್ತಾನೆ, 23 ದಿನಕ್ಕೆ ಸತ್ತೋಗ್ಬಿಡ್ತಾನೆ. ಹೆಣ್ಣಾಗಲಿ ಗಂಟಾಗಲಿ, ಮಗು ಆಗಲಿ ಹುಡುಗ ಆಗಲಿ, ಮುದುಕಿಯರಾಗಿರಲಿ, ಸನ್ನಿಪಾತ ಜ್ವರ ಯಾರಿಗೂ ಬರಬಾರ್ದು. ಅದರಿಂದ ಯಾವಾಗಲೂ ಅದಕ್ಕೆ ನೀಲಕಂಠ ಅಂಥೇಳಿ ಒಂದು ದೇವರು, ನೀಲಕಂಠ. ಅದು ಯಾವುದು ಸಿಕ್ಕಿಲ್ಲ ಅಂದರೆ ನಂಜುಂಡೇಶ್ವರ ನೀಲಕಂಠ ಅಂತಾರೆ ಅವನ್ನ. ಆ ದೇವರಿಗೆ ನಾವು ಆಗಾಗ ಹೋಗಿ ದರ್ಶನ ಮಾಡಬೇಕನ್ನು, ಹಾಗೆ ದೋಷ ನಿವಾರಣೆ ಆಗುತ್ತೆ. ಪೂರ್ವ ಜನ್ಮದಲ್ಲಿ ಮಾಡಿದ ದೋಷಕ್ಕೆ ಈ ಜನ್ಮದಲ್ಲಿ ಇದನ್ನು ಅನುಭವಿಸ್ಬೇಕು ಅಂತ ಹೇಳುತ್ತೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆಲ್ರಿಗೂ. ಮತ್ತು ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂದರೆ ಫೇಸ್ಬುಕ್ಕಲ್ಲಿದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದವರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmisrinivas.in ಅಂತ ಅದಕ್ಕೆ ಲಾಗಿನ್ ಆದಮೇಲೆ ನಿಮಗೆ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಹಾಗೆ ಬರ್ಬೋದು, ಪರವಾಗಿಲ್ಲ. ಈ ಜ್ವರ ಈ ಥರ ಕೆಲವು ರೋಗಗಳು, ಲಕ್ವಾ, ಪ್ಯಾರಾಲಿಸಿಸ್ ಅಂತ ಅಂದರೆ ಲಕ್ವಾ, ಕೆಲವು ಅಸ್ತಮಾ, ಏಡ್ಸು, ಕ್ಯಾನ್ಸರು, ಪಿಟ್ಸು, ಈ ಥರ ದೋಷಗಳು ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.